ಐ ಒನ್ಸ್ ವಾಂಟೆಡ್ ಟು ಬಿ ಆನ್ ಆಸ್ಟ್ರೋಫಿಸಿಸ್ಟ್. ಅಂದರೆ ನಾನು ಒಮ್ಮೆ ಖಗೋಳ ಭೌತಶಾಸ್ತ್ರಜ್ಞನಾಗಲು ಬಯಸಿದ್ದೆ. ನಾನು ಒಮ್ಮೆ ಖಗೋಳಶಾಸ್ತ್ರಜ್ಞನಾಗಲು ಬಯಸಿದ್ದೆ ಅಂತ. ದ ಲಾಸ್ಟ್ ಪರ್ಸನ್ ಐ ಟೋಲ್ಡ್ ಮೈ ಐಡಿಯಾ ಟು ಥಾಟ್ ಐ ವಾಸ್ ನಟ್ಸ್. ನನ್ನ ಕಲ್ಪನೆಯನ್ನು ಹೇಳಿದ ಕೊನೆಯ ವ್ಯಕ್ತಿ ನಾನು ಹುಚ್ಚನಾಗಿದ್ದೇನೆಂದು ಭಾವಿಸಿದೆ. ಯು ಶುಡ್ ಸ್ಲೀಪ್. ಯು ಶುಡ್ ಸ್ಲೀಪ್. ನೀನು ಮಲಗಬೇಕು. ನೀನು ಮಲಗಬೇಕು. ಐ ಆಮ್ ಗೋಯಿಂಗ್ ಟು ಗೋ. ಐ ಆಮ್ ಗೋಯಿಂಗ್ ಟು ಗೋ. ಇಲ್ಲ, ನಾನು ಹೋಗುತ್ತೇನೆ. ನಾನು ಹೋಗುತ್ತೇನೆ. ಇಟ್ ಈಸ್ ಅನ್ಫಾರ್ಚುನೇಟ್ಲಿ ಟ್ರೂ. ದುರಾದೃಷ್ಟವಶಾತ್ ಇದು ನಿಜ. ಅನ್ಫಾರ್ಚುನೇಟ್ಲಿ ಅಂದರೆ ದುರಾದೃಷ್ಟ ಅಂತ. ನೋ ಐ ಆಮ್ ನಾಟ್, ಯು ಆರ್. ಇಲ್ಲ, ನಾನಲ್ಲ, ಅದು ನೀವು. ಇಲ್ಲ, ನಾನಲ್ಲ, ಅದು ನೀವು ಅನ್ನೋಕ್ಕೆ ನೋ ಐ ಆಮ್ ನಾಟ್, ಯು ಆರ್. ದ್ಯಾಟ್ಸ್ ಮೈ ಲೈನ್. ದ್ಯಾಟ್ಸ್ ಮೈ ಲೈನ್. ಅದು ನನ್ನ ಸಾಲು. ಅದು ನನ್ನ ಸಾಲು. ಹೀ ಈಸ್ ಕಿಕ್ಕಿಂಗ್ ಮೀ. ಹೀ ಈಸ್ ಕಿಕ್ಕಿಂಗ್ ಮೀ. ಅವನು ನನ್ನನ್ನು ಒದೆಯುತ್ತಿದ್ದಾನೆ. ಕಿಕ್ಕಿಂಗ್ ಅಂದರೆ ಒದೆಯುತ್ತಿದ್ದಾನೆ ಅಂತ ಅರ್ಥ. ಹೀಸ್ ಅಂದರೆ ಅವನು. ಹೀ ಈಸ್ ಕಿಕ್ಕಿಂಗ್ ಮೀ. ಅವನು ನನ್ನನ್ನು ಒದೆಯುತ್ತಿದ್ದಾನೆ. ಈ ರೀತಿ. ನೆಕ್ಸ್ಟ್, ಆರ್ ಯು ಶ್ಯೂರ್. ಆರ್ ಯು ಶ್ಯೂರ್. ನೀವು ಖಚಿತವಾಗಿರುವಿರಾ. ನೀವು ಖಚಿತವಾಗಿರುವಿರಾ. ದೆನ್ ದೇರ್ ಈಸ್ ಎ ಪ್ರಾಬ್ಲಮ್. ದೆನ್ ದೇರ್ ಈಸ್ ಎ ಪ್ರಾಬ್ಲಮ್. ಆಗ ಒಂದು ಸಮಸ್ಯೆ ಇತ್ತು ಅಥವಾ ಆಗ ಒಂದು ಸಮಸ್ಯೆ. ದೆನ್ ದೇರ್ ಈಸ್ ಎ ಪ್ರಾಬ್ಲಮ್. ನೆಕ್ಸ್ಟ್, ಓ ದೇರ್ಸ್ ಎ ಬಟರ್ಫ್ಲೈ. ಓ ದೇರ್ಸ್ ಎ ಬಟರ್ಫ್ಲೈ. ಓ ಒಂದು ಚಿಟ್ಟೆ ಇದೆ. ಓ ಒಂದು ಪಾತ್ರಗಿತ್ತಿ ಇದೆ ಅಂತೀವಲ್ಲ, ಅದಕ್ಕೆ ಓ ದೇರ್ಸ್ ಎ ಬಟರ್ಫ್ಲೈ. ಹರಿಯಪ್. ತ್ವರೆ ಮಾಡು. ತ್ವರೆ ಮಾಡುವಲ್ಲಕ್ಕೆ ಹರಿಯಪ್ ಅಂತ ಹೇಳ್ತೀವಿ. ಇಟ್ ಡಸಂಟ್ ಸರ್ಪ್ರೈಸ್ ಮೀ. ಇಟ್ ಡಸಂಟ್ ಸರ್ಪ್ರೈಸ್ ಮೀ. ಇದು ನನಗೆ ಆಶ್ಚರ್ಯವಾಗುವುದಿಲ್ಲ. ಡಸಂಟ್ ಅಂದರೆ ನೆಗೆಟಿವ್. ಇದು ಆಗುವುದಿಲ್ಲ. ಸರ್ಪ್ರೈಸ್ ಅಂದರೆ ಆಶ್ಚರ್ಯ. ಇದು ನನಗೆ ಆಶ್ಚರ್ಯವಾಗುವುದಿಲ್ಲ. ಇಟ್ ಡಸಂಟ್ ಸರ್ಪ್ರೈಸ್ ಮೀ. ಐ ಆಮ್ ಸೋ ಫ್ಯಾಟ್. ನಾನು ತುಂಬ ದಪ್ಪಗಿದ್ದೇನೆ. ನಾನು ತುಂಬ ದಪ್ಪಗಿದ್ದೇನೆ ಅನ್ನೋಕ್ಕೆ ಐ ಆಮ್ ಸೋ ಫ್ಯಾಟ್. ನೆಕ್ಸ್ಟ್, ಸೊ ವಾಟ್. ಏನೀಗ ಅಂದರೆ ಏನಾದರೂ ಒಂದು ಘಟನೆ ನಡೆದಾಗ ಹೇಳ್ತೀವಲ್ಲ, ಸೊ ವಾಟ್, ಏನೀಗ ಅಂತ. ಐ ಆಮ್ ಗನ್ನ ಶೂಟ್ ಹಿಮ್. ನಾನು ಅವನನ್ನು ಶೂಟ್ ಮಾಡಲಿದ್ದೇನೆ. ನಾನು ಅವನನ್ನು ಶೂಟ್ ಮಾಡಲಿದ್ದೇನೆ ಅಂದರೆ ಅಪೋಸಿಟ್ ಇದ್ದದ್ದು ಯಾರ್ಯಾರು ಜಗಳ ಆಡಿರ್ತಾರಲ್ಲ ಅವಾಗ ಸಿಟ್ನಾಗ ಹೇಳ್ತಿರ್ತಾರಲ್ಲ, ಇಲ್ಲ ನಾನು ಅವನನ್ನು ಶೂಟ್ ಮಾಡಲಿದ್ದೇನೆ. ಐ ಆಮ್ ಗನ್ನ ಶೂಟ್ ಹಿಮ್ ಅಂತ ಅರ್ಥ. ನೆಕ್ಸ್ಟ್, ಐ ಆಮ್ ಜಸ್ಟ್ ಸೇಯಿಂಗ್. ಐ ಆಮ್ ಜಸ್ಟ್ ಸೇಯಿಂಗ್. ನಾನು ಸುಮ್ಮನೆ ಹೇಳುತ್ತಿದ್ದೇನೆ. ಇಲ್ಲ, ನಾನು ಅದನ್ನು ತಮಾಷೆಗೆ ಹೇಳಿದೆ, ಸುಮ್ಮನೆ ಹೇಳದೆ ಎತ್ತಿರ್ತಾರಲ್ಲ, ಅದಕ್ಕೆ ಐ ಆಮ್ ಜಸ್ಟ್ ಸೇಯಿಂಗ್ ಅಂತ ಹೇಳಬೇಕು. ವೈ ಡೂ ಯು ಆಸ್ಕ್. ವೈ ಡೂ ಯು ಆಸ್ಕ್. ಯಾಕೆ ಕೇಳ್ತಿ. ನೀನು ಯಾಕೆ ಕೇಳ್ತಿ. ವೈ ಡೂ ಯು ಆಸ್ಕಿಂಗ್ ಅಥವಾ ವೈ ಡೂ ಯು ಆಸ್ಕ್. ಈ ರೀತಿ. ಹೌ ಲಾಂಗ್ ಡಿಡ್ ಯು ಸ್ಟೇ. ನೀವು ಎಷ್ಟು ದಿನ ಇದ್ದಿರಿ. ಅಂದರೆ ಎಲ್ಲರೂ ಹೋದಾಗ ಅಥವಾ ಟೂರಿಗೆ ಹೋದಾಗ ಕೇಳ್ತೀವಲ್ಲ, ನೀವು ಅಲ್ಲಿ ಎಷ್ಟು ದಿನ ಇದ್ರಿ. ಹೌ ಲಾಂಗ್ ಡಿಡ್ ಯು ಸ್ಟೇ. ಈ ರೀತಿ. ಮೇ ಬಿ ಇಟ್ ವಿಲ್ ಬಿ ಎಕ್ಸಾಕ್ಟ್ಲಿ ದ ಸೇಮ್ ಫಾರ್ ಹಿಮ್. ಬಹುಶಃ ಅದು ಅವನಿಗೆ ಒಂದೇ ಆಗಿರುತ್ತದೆ. ಮೇ ಬಿ ಅಂದರೆ ಬಹುಶಃ. ಬಹುಶಃ ಅದು ಅವನಿಗೆ ಒಂದೇ ಆಗಿರುತ್ತದೆ. ಈ ರೀತಿ. ನೆಕ್ಸ್ಟ್, ಇನ್ನೋಸೆನ್ಸ್ ಈಸ್ ಎ ಬ್ಯೂಟಿಫುಲ್ ಥಿಂಗ್. ಇನ್ನೋಸೆನ್ಸ್ ಈಸ್ ಎ ಬ್ಯೂಟಿಫುಲ್ ಥಿಂಗ್ಸ್. ಮುಗ್ಧತೆ ಒಂದು ಸುಂದರ ವಿಷಯ.
ಮುಗ್ಧತೆ ಒಂದು ಸುಂದರ ವಿಷಯ ಅಥವಾ ಸರಳ ವಿಷಯ ಅಂತ. ದ್ಯಾಟ್ ಈಸ್ ಇಂಟ್ರಿಗೇಯಿಂಗ್, ಅದು ಆಸಕ್ತಿ ಹೊಂದಿದೆ. ಅದು ಆಸಕ್ತಿ ಹೊಂದಿದೆ ಅಲ್ಲಕ್ಕೆ ದ್ಯಾಟ್ ಈಸ್ ಇಂಟ್ರಿಗೇಯಿಂಗ್ ಅಂತ ಹೇಳ್ತೀವಿ. ದಿಸ್ ಈಸ್ ನಾಟ್ ಇಂಪಾರ್ಟೆಂಟ್, ಇದು ಮುಖ್ಯವಲ್ಲ. ಬೇರೆ ವಿಷಯ ಇದ್ರೆ ಮಾತಾಡೋಣ, ಇದು ಮುಖ್ಯವಲ್ಲ ಅಂತೀವಲ್ಲ, ಅದಕ್ಕೆ ಇಂಗ್ಲೀಷ್ನಲ್ಲಿ ದಿಸ್ ಈಸ್ ನಾಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಐ ಡಿಡಂಟ್ ಲೈಕ್ ಇಟ್, ನನಗೆ ಅದು ಇಷ್ಟವಾಗಲಿಲ್ಲ. ಹೇಳ್ತಿರ್ತೇವಲ್ಲ, ಯಾರಾದರೂ ಏನಾರೇ ವಿಷಯ ಹೇಳಿದ್ರೆ ಅಥವಾ ಇದು ಹೇಳಿದ್ರೆ ನನಗೆ ಅದು ಇಷ್ಟವಾಗಲಿಲ್ಲ, ಐ ಡಿಡಂಟ್ ಲೈಕ್ ಇಟ್, ಈ ರೀತಿ. ಸಿ ಈಸ್ ಆಸ್ಕಿಂಗ್ ಹೌ ದ್ಯಾಟ್ಸ್ ಪಾಸಿಬಲ್, ಅದು ಹೇಗೆ ಸಾಧ್ಯ ಎಂದು ಕೇಳುತ್ತಾಳೆ. ಅದು ಹೇಗೆ ಸಾಧ್ಯ ಎಂದು ಕೇಳುತ್ತಾಳೆ. ಸಿ ಈಸ್ ಆಸ್ಕಿಂಗ್ ಹೌ ದ್ಯಾಟ್ಸ್ ಪಾಸಿಬಲ್. ಯು ಆರ್ ಜಸ್ಟ್ ರನ್ನಿಂಗ್ ಅವೇ ಫ್ರಾಮ್ ಲೈಫ್ಸ್ ಪ್ರಾಬ್ಲಮ್ಸ್. ಯು ಆರ್ ಜಸ್ಟ್ ರನ್ನಿಂಗ್ ಅವೇ ಫ್ರಾಮ್ ಲೈಫ್ಸ್ ಪ್ರಾಬ್ಲಮ್ಸ್. ನೀವು ಜೀವನದ ಸಮಸ್ಯೆಗಳಿಂದ ಓಡಿ ಹೋಗುತ್ತಿದ್ದೀರಿ. ನೀವು ಜೀವನದ ಸಮಸ್ಯೆಗಳಿಂದ